ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ಸ್ಮಿತಾ ರಂಗನಾಥ್. ಸಿಎಂ ಡಿಸಿಎಂಗೆ ತಲೆನೋವನ್ನ ತಂದಿಟ್ಟಿದೆ ಖಾತೆ ಹಂಚಿಕೆ ಕಗ್ಗಂಟು ವಿಚಾರ. ಸಾರಿಗೆ ಇಲಾಖೆ ಪಡೆಯೋಕೆ ರಾಮಲಿಂಗಾರೆಡ್ಡಿ ಹಿಂದೇಟನ್ನ ಹಾಕ್ತಿದ್ದಾರೆ ಅನ್ನೋ ಮಾತು ನಿನ್ನೆಯಿಂದಲೂ ಕೂಡ ಚಾಲ್ತಿಯಲ್ಲಿದೆ. ಸಾರಿಗೆ ಇಲಾಖೆ ಬೇಡವೇ ಬೇಡ ಅಂತ ಹಠ ಹಿಡಿದಿದ್ದಾರಾ ರಾಮಲಿಂಗಾರೆಡ್ಡಿ ಅನ್ನೋ ಅನುಮಾನ. ರಾಮಲಿಂಗಾರೆಡ್ಡಿ ಅವರ ನಿವಾಸಕ್ಕೆ ದೌಡಾಯಿಸಿದ್ದಾರೆ ಡಿಕೆ ಬ್ರದರ್ಸ್. ಮನವೊಲಿಕೆ ಪ್ರಯತ್ನನ ಕ್ವೆಶ್ಚನ್ ಮಾರ್ಕ್. ಇನ್ನು ರಾಮಲಿಂಗಾರೆಡ್ಡಿ ಜೊತೆಯಲ್ಲಿ ಡಿಕೆ ಸುರೇಶ್ ಮಾತುಕತೆ ನಡೆಸಿದ್ದಾರೆ. ಮನವೊಲಿಕೆ ತಂತ್ರಗಾರಿಕೆನ ಅನ್ನೋ ಪ್ರಶ್ನೆ. ಇನ್ನು ರಾಮಲಿಂಗಾರೆಡ್ಡಿ ಅವರ ಮನವೊಲಿಸ್ತಾ ಇದ್ದಾರೆ ಡಿಕೆ ಬ್ರದರ್ಸ್ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯ ಆಗಿದೆ. ಸಾರಿಗೆ ಮಂತ್ರಿಯನ್ನಾಗಿ ರಾಮಲಿಂಗಾರೆಡ್ಡಿ ಅವರನ್ನ ಆಯ್ಕೆ ಮಾಡಲಾಗಿದೆ ಅನ್ನೋ ವದಂತಿ ಇದೆ. ಇನ್ನು ಗ್ಯಾರಂಟಿ ಯೋಜನೆಗಳ ಜಾರಿಯ ನಡುವೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೀಗ ಹೊಸ ತಲೆನೋವು ಶುರುವಾದಂತಿದೆ. ಸಚಿವ ಸ್ಥಾನ ಮಿಸ್ ಆದವರು ಹಾಗೆ ಖಾತೆ ಹಂಚಿಕೆಯೇ ಸವಾಲಾಗ್ತಿದೆಯಾ ಅನ್ನೋ ಅನುಮಾನ. ಈಗ ಗ್ಯಾರಂಟಿಗಳ ಘೋಷಣೆ ಆಗಿದೆ, ಅದರ ಅನುಷ್ಠಾನ ಆಗ್ಬೇಕಂದ್ರೆ ಮೊದಲನೇದಾಗಿ ಕಾಣಕ್ ಸಿಗ್ತಾ ಇರೋದೇನೆ ಈ ಉಚಿತ ಬಸ್ ಪಾಸ್ಗಳ ವಿತರಣೆ. ಸಾರಿಗೆ ಇಲಾಖೆ ಆಲ್ರೆಡಿ ನಷ್ಟದಲ್ಲಿದೆ, ಅದರ ಜೊತೆಗೆ ಈ ಉಚಿತ ಪ್ರಯಾಣದ ತಲೆಬಿಸಿ. ಇದೇ ಕಾರಣಕ್ಕೆ ಈ ಇಲಾಖೆಯ ಜವಾಬ್ದಾರಿ ಬೇಡವೇ ಬೇಡ ಅಂತಿದ್ದಾರಾ ರಾಮಲಿಂಗಾರೆಡ್ಡಿ ಅನ್ನೋ ಅನುಮಾನ. ಮನವೊಲಿಕೆ ಪ್ರಯತ್ನ ಮುಂದುವರೆದಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಜಯಚಂದ್ರ ಲಾಭಿ ಮಾಡಿದ್ದಾರೆ. ಸದಾಶಿವನಗರದ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಈ ಭೇಟಿ ನಡೆದಿದೆ. ಸುಮಾರು ಅರ್ಧ ಗಂಟೆಗಳ ಕಾಲ ಡಿಕೆ ಶಿವಕುಮಾರ್ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ ಟಿಬಿ ಜಯಚಂದ್ರ. ಏಳು ಬಾರಿ ಶಾಸಕರಾಗಿ 3 ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಟಿಬಿ ಜಯಚಂದ್ರ. ಈ ಬಾರಿ ಸಚಿವ ಸಂಪುಟದ ಲಿಸ್ಟ್ನಲ್ಲಿ ತಮ್ಮ ಹೆಸರು ಇದ್ದೇ ಇರುತ್ತೆ ಅನ್ನೋ ಲೆಕ್ಕಾಚಾರ ಅವರದ್ದು ಆಗಿತ್ತು. ಈಗ ಸಚಿವ ಸ್ಥಾನಕ್ಕಾಗಿ ಲಾಭಿ ಮಾಡುವ ಪ್ರಯತ್ನ. ಇನ್ನು ಕುಂಚಟಿಗ ಸಮುದಾಯದಿಂದಲೂ ಕೂಡ ಬೆಂಬಲ ವ್ಯಕ್ತವಾಗ್ತಾ ಇದೆ. ಜಯಚಂದ್ರ ಅವರ ಮೊಮ್ಮಗಳು ಆರನ ಕೂಡ ತಮ್ಮ ತಾತನಿಗೆ ಮಂತ್ರಿ ಪದವಿಯನ್ನ ಕೊಡಿ ಅಂತ ಹೇಳಿ ಪತ್ರ ಬರೆದು ಒಂದು ವಿಡಿಯೋ ಕೂಡ ಮಾಡಿ ರಾಹುಲ್ ಗಾಂಧಿ ಅವರಿಗೆ ಈ ಒಂದು ಸಂದೇಶ ತಲುಪಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಒಟ್ಟಾರೆ ಟಿಬಿ ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ಸಿಗದೆ ಇರೋದಕ್ಕೆ ಸಚಿವ ಸ್ಥಾನವನ್ನ ಪಡೆದುಕೊಳ್ಳೋ ಭಾಗವಾಗಿ ಪ್ರಯತ್ನಗಳು ಬೇರೆ ಬೇರೆ ಆಯಾಮದಲ್ಲಿ ನಡೀತಾ ಇರೋದನ್ನ ಗಮನಿಸ್ತಾ ಇದ್ವಿ. ಒಂದ್ ಕಡೆ ನೇರವಾಗಿ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೇನೆ ತೆರಳಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ, ಲಾಬಿಯನ್ನ ನಡೆಸ್ತಾ ಇದ್ದಾರೆ ಟಿಬಿ ಜಯಚಂದ್ರ ಅವರು. ಅರ್ಧ ಗಂಟೆಗೂ ಹೆಚ್ಚಿನ ಕಾಲ ಮಾತುಕತೆ ನಡೆದಿದೆ ಅನ್ನೋ ಮಾಹಿತಿ ನ್ಯೂಸ್ 18ಗೆ ಲಭ್ಯ ಆಗಿದೆ. ಮಿನಿಸ್ಟರ್ ಆಗಿಲ್ಲ, ಅದಕ್ಕೆ ನನಗೆ ತುಂಬಾ ಬೇಜಾರಾಗಿದೆ. ಅವ್ರು ಮಿನಿಸ್ಟರ್ ಆಗಬೇಕು, ಯಾಕಂದ್ರೆ ಅವ್ರು ತುಂಬಾ ಹಾರ್ಡ್ ವರ್ಕಿಂಗು. ಅವ್ರ ಜನಗೆಲ್ಲ ತುಂಬಾ ಪ್ರೀತಿ ಕೊಡ್ತಾರೆ, ಆಮೇಲೆ ತುಂಬಾ ಹೆಲ್ಪ್ ಮಾಡ್ತಾರೆ. ಅದಕ್ಕೆ ಅವ್ರು ಮಿನಿಸ್ಟರ್ ಆಗಬೇಕು. ಅದಕ್ಕೆ ನಾನು ರಾಹುಲ್ ಗಾಂಧಿಗೆ ಒಂದು ಲೆಟರ್ ಬರ್ದಿದ್ದೀನಿ, ಪ್ಲೀಸ್ ರೀಡ್ ಮಾಡಿ. ನಂದು ತಾತ ಮಿನಿಸ್ಟರ್ ಆಗಿಲ್ಲ, ಅದಕ್ಕೆ ನನಗೆ ತುಂಬಾ ಬೇಜಾರಾಗಿದೆ. ಅವ್ರು ಮಿನಿಸ್ಟರ್ ಎಲ್ಲ ರೀತಿಯಲ್ಲೂ ಎಲಿಜಿಬಲ್ ಇದ್ರು. ಸೀನಿಯರ್ ಮೋಸ್ಟ್ ಇಂದ ಹಿಡಿದು ಅವ್ರು ನಡ್ಕೊಂಬಂದಿರೋ ಹಾದಿಯಿಂದ ಹಿಡಿದು ಎಲ್ಲ ಅರ್ಹತೆ ಇತ್ತು ಅವ್ರಿಗೆ. ಆದರೂ ಸರ್ಕಾರ ಅವ್ರನ್ನ ಗಣನೆಗೆ ತಗೊಳ್ದಲೆ ಸರ್ಕಾರಕ್ಕೆ ಒಂದು ವೈಟೇಜ್ ಇಲ್ದಂಗೆ ಆಗಿದೆ. ತುಮಕೂರು ಜಿಲ್ಲೆಗೆ ಅವರ ಅವಶ್ಯಕತೆ, ಈ ರಾಜ್ಯಕ್ಕೆ ಅವಶ್ಯಕತೆ ಇತ್ತು. ಕುಂಚಿಟಿಗರ ಸಮಾಜದಿಂದ ಇಡೀ ರಾಜ್ಯದಲ್ಲಿ ಅವರೊಬ್ಬರೇ ಗೆದ್ದಿದ್ದು, ಅವರೊಬ್ಬರೇ ಇದು ಮಾಡಿದ್ದು. ಅಂಥ ಮನುಷ್ಯನಿಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಸಚಿವ ಸ್ಥಾನ ಸಿಕ್ಕವರಿಗೆ ಖಾತೆ ಬದಲಾವಣೆಯ ಚಿಂತೆ, ಸಿಗದೇ ಇದ್ದವರಿಗೆ ಹೇಗ್ ಪಡೆದುಕೊಳ್ಳೋದು ಅನ್ನೋ ಚಿಂತೆ. ಈಗ ರಾಮಲಿಂಗಾರೆಡ್ಡಿ ಅವರ ಮಾತಿಂದಾನೇ ಪ್ರಾರಂಭ ಮಾಡೋಣ. ಸಾರಿಗೆ ಇಲಾಖೆ ಅಂತ ಹೇಳಿ ಬಹುತೇಕ ಹೇಳಲಾಗ್ತಿದೆ, ಅದು ಬೇಡವೇ ಬೇಡ ಅಂತ ಹೇಳ್ತಿದ್ದಾರಂತೆ. ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಿದ್ದಾರೆ. ಯಾವ ರೀತಿ ನಡೀತಾ ಇದೆ ಈ ಒಂದು ನಿಟ್ಟಿನಲ್ಲಿ ತಂತ್ರಗಾರಿಕೆ ಅಥವಾ ಮಾತುಕತೆ? ಮಿತಾ ನೋಡಿ, ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಏನು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆಯಲ್ಲ, ಆ ಗ್ಯಾರಂಟಿಗಳ ಸಂಬಂಧಿತವಾದಂಥ ಖಾತೆಗಳನ್ನ ಪಡೆಯೋದಕ್ಕೆ ಇದೀಗ ಆಯಾ ಸಚಿವರುಗಳು ಹಿಂದೇಟನ್ನ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಾರಿಗೆ ನಿಗಮಗಳು ತುಂಬಾ ನಷ್ಟದಲ್ಲಿದ್ದಾವೆ. ಮತ್ತೊಂದು ಕಡೆಯಾಗಿ ಉಚಿತ ಪ್ರಯಾಣ ಸಂಬಂಧಪಟ್ಟ ಮಹಿಳೆಯರಿಗೆ ಎಲ್ರಿಗೂ ಕೂಡ ಉಚಿತ ಪ್ರಯಾಣ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಗ್ಯಾರಂಟಿಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು.
ಸೊ ಹೀಗಾಗಿ ಒಂದ್ ಕಡೆಯಾಗಿ ಗ್ಯಾರಂಟಿಯನ್ನ ಘೋಷಣೆ ಮಾಡುವಂತ ಒಂದು ಅಡಕತ್ತರೆಯಲ್ಲಿ ಸಿಲುಕಿಕೊಳ್ಳುವಂತ ಒಂದು ಪರಿಸ್ಥಿತಿ ಎದುರಾಗಬಹುದು ಅನ್ನುವಂತ ಒಂದು ಆತಂಕ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆಗೆ ಸಾರಿಗೆ ನಿಗಮಗಳು ನಷ್ಟದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅದನ್ನ ಸರಿದೂಗಿಸ್ಕೊಂಡು ಹೋಗುವಂತದ್ದು, ಆ ಒಂದು ಇಲಾಖೆಯನ್ನು ನಿಭಾಯಿಸುವಂತದ್ದು ಕಷ್ಟ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಕೆಲವರಿಗೆ ಸಚಿವರಿಗೆ ಆತಂಕ ಎದುರಾಗಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಸಾರಿಗೆ ಸಚಿವ ಸ್ಥಾನವನ್ನ ತಮಗೆ ಕೊಡ್ತಾರೆ ಎನ್ನುವಂತ ಒಂದು ಸುದ್ದಿಯನ್ನ ತಿಳಿಸಿದ್ದಂತೆ ಇತ್ತ ಹಿರಿಯ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಇದೀಗ ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಸಂಬಂಧವಾಗಿ ಒಂದು ಹೆಜ್ಜೆ ಮುಂದೋಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು, ನನಗೆ ಯಾವುದೂ ಕೂಡ ಬೇಡ, ಇದು ನನ್ನ ಕೊನೆಯ ಚುನಾವಣೆ, ಅಂದ್ರೆ ಕೊನೆಯ ಬಾರಿ ಸಚಿವನಾಗಿದ್ದೀನಿ, ಕೊಟ್ರೆ ನನಗೆ ಒಳ್ಳೆ ಖಾತೆಯನ್ನ ಕೊಡಿ, ಈ ರೀತಿಯಾದಂತ ಮತ್ತೆ ನನಗೆ ಸಾರಿಗೆ ಸಚಿವ ಸ್ಥಾನವನ್ನೇ ಕೊಟ್ಟರೆ ಹೇಗೆ, ನಾನು ಈಗಾಗಲೇ ಸಾರಿಗೆ ಇಲಾಖೆಯನ್ನು ಒಮ್ಮೆ ಪ್ರತಿನಿಧಿಸಿದ್ದೀನಿ, ಮತ್ತೊಮ್ಮೆ ನನಗೆ ಸಾರಿಗೆ ಖಾತೆ ಬೇಡ, ಒಂದ್ ವೇಳೆ ನೀವು ಕೊಡದೇ ಇದ್ರೆ ನಾನು ಸಚಿವ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನ ಕೊಡ್ತೀನಿ, ಮತ್ತೊಂದು ಕಡೆಯಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನ ಕೊಡ್ತೀನಿ ಎನ್ನುವಂತ ಒಂದು ಮಾತನ್ನ ಡಿ.ಕೆ. ಶಿವಕುಮಾರ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ. ಸೊ ಹೀಗಾಗಿ ಸಚಿವ ಸ್ಥಾನ ಸಿಕ್ಕವ್ರದ್ದು ಈ ಚಿಂತೆ ಆದ್ರೆ, ಸಚಿವ ಸ್ಥಾನ ಸಿಗದೇ ಇದ್ದವ್ರು ಕೂಡ ಪ್ರಯತ್ನ ಮಾಡ್ತಿದಾರಲ್ಲ, ಅದೇ ಡಿ.ಕೆ. ಶಿವಕುಮಾರ್ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಟಿ.ಬಿ. ಜಯಚಂದ್ರ. ಬಟ್ ಟೂ ಲೇಟ್ ಅಂತ ಅನಿಸ್ತಾ ಇಲ್ವಾ ತಿಮ್ಮೇಗೌಡ್ರೆ? ಆಲ್ರೆಡಿ ಸಚಿವರ ಪಟ್ಟಿ ಅನೌನ್ಸ್ ಆಗಿದ್ದಾಗಿದೆ, ಅಧಿಕೃತವಾಗಿದೆ, ಪ್ರಕಟಿಸಿದ್ದು ಆಗಿದೆ. ಈಗ ಲಾಭಿ ಮಾಡಿದ್ರೆ ಪ್ರಯೋಜನ ಆಗುತ್ತಾ ಅಂತ? ಕೊನೆ ಹಂತದವರೆಗೂ ಏನ್ ಬೇಕಾದ್ರೂ ಆಗ್ಬೋದು ಸ್ಮಿತಾ. ಯಾಕಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರದಲ್ಲಿ ಸಾಕಷ್ಟು ಹಿಡಿತವನ್ನು ಹೊಂದಿದ್ದಾರೆ, ಎಸ್ಪೆಷಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಸೊ ಹೀಗಾಗಿ ಅಂತ ಹಿರಿಯ ಸಚಿವರು, ಅಂತದ ಪಕ್ಷದ ಕಾರ್ಯಾಧ್ಯಕ್ಷ ಈ ರೀತಿಯಾದಂತಹ ಅಸಮಾಧಾನವನ್ನು ಹೊರಹಾಕಿದ್ರೆ ಅಥವಾ ರಾಜೀನಾಮೆಯನ್ನ ಕೊಟ್ಟಿದ್ದೇ ಆಗಿದ್ದಲ್ಲಿ ಅದು ಬೇರೆದೇ ರೀತಿಯಾದಂತಹ ಒಂದು ಸಂದೇಶ ರವಾನೆ ಆಗುತ್ತೆ. ಯಾಕಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರು ತುಂಬಾ ಸೂಕ್ಷ್ಮ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿಯೇ ಒಂದ್ ವೇಳೆ ರಾಜೀನಾಮೆಯನ್ನು ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜು ಮತ್ತೆ ತಮಗೂ ಕೂಡ ಡ್ಯಾಮೇಜ್. ಯಾಕಂತ ಹೇಳಿದ್ರೆ ರಾಮಲಿಂಗಾರೆಡ್ಡಿ ಅವರು ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ, ಅದರಲ್ಲೂ ಕೂಡ ಡಿ.ಕೆ. ಬ್ರದರ್ಸ್ ಜೊತೆಯಲ್ಲಿ ಸಾಕಷ್ಟು ಒಡನಾಟವನ್ನು ಹೊಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೂಡ ಇದೀಗ ಡಿ.ಕೆ. ಶಿವಕುಮಾರ್ ಅವರೇ ಪಡ್ಕೊಂತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನಾದ್ರೂ ಕೊಡಿ ಎನ್ನುವಂತ ನಿಟ್ಟಿನಲ್ಲಿ ಡಿ.ಕೆ. ಬ್ರದರ್ಸ್ ಮುಂದೆ ರಾಮಲಿಂಗಾರೆಡ್ಡಿ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿರ್ತಕ್ಕಂಥ, ಆತಂಕಕ್ಕೊಳಗಾಗಿರ್ತಕ್ಕಂಥ ಡಿ.ಕೆ. ಬ್ರದರ್ಸ್ ಇದೀಗ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಗೆ ಮುಂದಾಗಿರ್ತಕ್ಕಂಥದ್ದು. ಅದರಂತೆ ಕೋರಮಂಗಲದಲ್ಲಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ನಿವಾಸಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಹೋದರ ಸಂಸದ ಡಿ.ಕೆ. ಸುರೇಶ್ ಅವರು ಈಗಾಗಲೇ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ಈಗಷ್ಟೇ ತಮ್ಮ ನಿವಾಸದಿಂದ ಪೂಜೆಯನ್ನ ಮುಗಿಸಿ ರಾಮಲಿಂಗಾರೆಡ್ಡಿ ನಿವಾಸದತ್ತ ಡಿ.ಕೆ. ಶಿವಕುಮಾರ್ ಅವರು ಕೂಡ ತೆರಳುತ್ತಾ ಇದ್ದಾರೆ. ಅಂತಿಮವಾಗಿ ಡಿ.ಕೆ. ಬ್ರದರ್ಸ್ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಮುಂದಾಗಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಡಿ.ಕೆ. ಬ್ರದರ್ಸ್ ಅವರ ಮನವೊಲಿಕೆಗೆ ಮನವೊಲಿಕೆ ಆಗ್ತಾರಾ ಅಥವಾ ತಮ್ಮ ಹಠ ಹಿಡಿದಂತೆ ಬೇರೆ ಖಾತೆಗೆ ಪಟ್ಟು ಹಿಡಿತಾರಾ ಅನ್ನುವಂಥದ್ದು ಸದ್ಯದ ಕುತೂಹಲ. ಸ್ಮಿತಾ, ಧನ್ಯವಾದ ತಿಮ್ಮೇಗೌಡ ಮಾಹಿತಿಗಾಗಿ. ರಾಯಚೂರು ಜಿಲ್ಲೆಯಲ್ಲಿ ಜೀವ ಜಲವೇ ವಿಷಪೂರಿತ ಆಗಿ ಹೋಗಿದೆ. ರೇಖಲಮರಡಿ ಬಳಿಕ ಗೋರೆಬಾಳ ಗ್ರಾಮದಲ್ಲಿ ವಿಷ ಜಲ ಸೇವನೆ ಅನಾಹುತಕ್ಕೆ ಕಾರಣವಾಗಿದೆ. ಗೋರೆಬಾಳ ಗ್ರಾಮದಲ್ಲಿ ಕಲುಷಿತ ನೀರಿನಿಂದ ಕಿಡ್ನಿ ವೈಫಲ್ಯದಂತಹ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಗೋರೆಬಾಳ ಗ್ರಾಮದಲ್ಲಿ 25ಕ್ಕೂ ಹೆಚ್ಚಿನ ಜನ ಅಸ್ವಸ್ಥಗೊಂಡಿದ್ದಾರೆ. ಲಿಂಗಸೂಗೂರು ತಾಲೂಕಿನ ಗೋರೆಬಾಳ ಗ್ರಾಮದಲ್ಲಿ ಜನರು ಆರೋಗ್ಯ ಸಮಸ್ಯೆಯಿಂದ ತತ್ತರಿಸಿ ಹೋಗಿದ್ದಾರೆ. 2 ರಿಂದ 3 ದಿನಗಳಿಂದ ಗೋರೆಬಾಳ ಗ್ರಾಮದಲ್ಲಿ ತೀವ್ರ ವಾಂತಿ ಭೇದಿ ಸಮಸ್ಯೆ ಕಾಣಿಸ್ತಾ ಇದೆ. ವಿಷಪೂರಿತ ನೀರು ಸೇವನೆಯೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಇನ್ನು ಮಹಿಳೆಯರು, ಪುರುಷರು ಸೇರಿದಂತೆ ಮಕ್ಕಳಲ್ಲಿ ಆರೋಗ್ಯ ಸಂಬಂಧಿ ಸಮಸ್ಯೆ ಉಲ್ಬಣವಾಗ್ತಿದೆ. ಈ ಪೈಕಿ 3 ಕಿಡ್ನಿ ವೈಫಲ್ಯ ಆಗಿರೋ ಸಂಗತಿ ಕೂಡ ಬಯಲಿಗೆ ಬಂದಿದೆ. ಗ್ರಾಮದ ನೀರಿನ ಸ್ಯಾಂಪಲ್ ಅನ್ನ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ಯಾವ ರೀತಿಯಾಗಿ ಅನಾಹುತ ಆಗಿದೆ, ಅದಕ್ಕೆ ಕಾರಣ ಏನು ಅನ್ನೋದನ್ನ ವೈಜ್ಞಾನಿಕವಾಗಿ ಕಂಡುಹಿಡಿಯುವ ಪ್ರಯತ್ನ ಆ ಮೂಲಕ ಆಗ್ತಿದೆ. 2 ದಿನದ ಹಿಂದೆ ರೇಖಲಮರಡಿ ಗ್ರಾಮದಲ್ಲೂ ಕೂಡ ಇದೇ ರೀತಿಯಲ್ಲಾಗಿತ್ತು. ಕಲುಷಿತ ನೀರನ್ನ ಸೇವನೆ ಮಾಡಿದ್ದ ಅನೇಕರಿಗೆ ಆರೋಗ್ಯ ಸಂಬಂಧಿ ಸಮಸ್ಯೆಯಾಗಿದ್ರೆ ಒಬ್ಬ ಬಾಲಕ ಮೃತಪಟ್ಟಿದ್ದ. ಈಗ ಗೋರೆಬಾಳ ಗ್ರಾಮದ ಜನ ಆಸ್ಪತ್ರೆ ಸೇರ್ತಿದ್ದಾರೆ. ದಿನಗಳಿಂದ ನೀರಿನ ಸಮಸ್ಯೆ ಅಂತ ಹೇಳಿ ಸುಮಾರು 45 ರಿಂದ 50 ಜನ ಗ್ರಾಮಸ್ಥರು ಏನಿದ್ದಾರೆ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಅನಾರೋಗ್ಯ ಸಮಸ್ಯೆಯಿಂದ. ಸುಮಾರು ತಾಲೂಕಿನ ಎಲ್ಲ ಆಸ್ಪತ್ರೆಗಳಲ್ಲೂ ಗ್ರಾಮದ ಗ್ರಾಮಸ್ಥರೇ ತುಂಬಿದ್ದಾರೆ. ಅದು ಯಾವುದೇ ಸಮಸ್ಯೆ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಚರಂಡಿ ಒಳವ್ಯವಸ್ಥೆ ಇದಿರ್ಬೋದು, ಪೈಪ್ಲೈನ್ನ ಒಡಕುಗಳಿರ್ಬೋದು, ಆ ರೀತಿ ಅದಕ್ಕೆ ಸಮಸ್ಯೆ ಪರಿಹರಿಸ್ತಕ್ಕಂಥ ಕಾರ್ಯ ಇದುವರೆಗೂ ಆಗಿಲ್ಲ. ವಾಂತಿ ಭೇದಿ ಈ ರೀತಿಯ
ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇವೆ. ಪ್ರತಿದಿನ ಮನೆಯಿಂದ ಮನೆಗೆ ಪ್ರತಿಯೊಬ್ಬರು ಕೂಡ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿರ್ತಕ್ಕಂಥದ್ದು. ಲಿಂಗಸೂರು ತಾಲೂಕಿನ ಗೊರೆಬಾಳ ಗ್ರಾಮ ಒಂದು 3 ದಿವಸದ ಹಿಂದ್ಗಡೆ ವೆದರ್ ವಾಟರ್ ಇನ್ಫೆಕ್ಷನು, ಫುಡ್ ಇನ್ಫೆಕ್ಷನ್ನು ಸ್ವಲ್ಪ ನಾವು ಹಿಸ್ಟ್ರಿಯಲ್ಲಿ ತೊಗೊಂಡಿದ್ದೀವಿ. ಬಟ್ ಅಕ್ಯೂಟ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಆಗಿ, ಡಯರಿಯಾ ಆಗಿ, ಅಕ್ಯೂಟ್ ಕಿಡ್ನಿ ಇಂಜುರಿ ಆಗಿ ಅವರು ಶಾಕಲ್ಲಿ ಬಂದು ಅಡ್ಮಿಟ್ ಇದ್ದಾರೆ. ಈಗ 3 ಪೇಷಂಟು ನಮ್ಮ ಹತ್ರ ICUದಲ್ಲಿದ್ದಾರೆ, 2 ಪೇಷಂಟು ಜನರಲ್ ವಾರ್ಡ್ದಲ್ಲೇ, ಎಲ್ಲ ಗೊರೆಬಾಳ ಗ್ರಾಮದವರು. ಈಗ ನಾವು ಫಸ್ಟ್ ಗ್ಯಾಸ್ಟ್ರೋಎಂಟ್ರೈಟಿಸ್ ಅಂದ್ಕೊಳ್ಳೇನೆ ನಾವು ಏನು ಸಸ್ಪೆಕ್ಟ್ ಮಾಡ್ತೀವಿ ಅಂತಂತಂದರೆ, ಫಸ್ಟು ಮದುವೆ ಸಮಾರಂಭ, ಎಲ್ಲರ ಊರಿಗೆ ಈಗ ದೇವ್ರ ಜಾತ್ರೆಗೆ ಹೋಗ್ಯಾರನೋ ಅಂತ ನಾವು ಕೇಳ್ತೀವಿ ಅವರಿಗೆ. ಬಟ್ ಅಂಥ ಹಿಸ್ಟ್ರಿ ಏನಿಲ್ಲ ಅವರಿಗೆ. ಮೋಸ್ಟ್ಲಿ ಊರಿಂದ ನೀರೇ ಕಲುಷಿತ ಆಗಿರ್ಬೋದು ಅಂತ ನಾವು ಸಸ್ಪೆಕ್ಟ್ ಮಾಡ್ತಿದ್ದೀವಿ. ಪೇಷಂಟ್ ಬಗ್ಗೆ ಹೇಳ್ಬೇಕಂತಂತಂದರೆ ಟೋಟಲಿ ICUದಲ್ಲಿ 3 ಪೇಷಂಟ್ಸ್ ಇದ್ದಾವೆ. ಎಲ್ಲವೂ ಅಂದರೆ ಐನೋಟ್ರೋಪ್ಸ್ ಮೇಲಿದ್ದಾರೆ. ಐನೋಟ್ರೋಪ್ಸ್ ಅಂತಂತಂದರೆ BP ಕಡಿಮೆ ಆದಾಗ, ಶಾಕ್ ಒಳಗಿದ್ದಾಗ ಒಳಗಿನ ನೀರಿನ ಅಂಶ ಹೋಗಿಬಿಡ್ತದ. ಈಗ ಅವ್ರಿಗೆ ಹೆಂಗಾಯ್ತು ಅಂತಂತಂದರೆ ಮೊನ್ನೆಯಿಂದ 2 days ಅವ್ರಿಗೆ ಹೆಂಗಾಗಿದೆ ಅಂದರೆ ಡಿಹೈಡ್ರೇಷನ್ ಆಗಿದೆ. ಲಿಂಗಸೂರು ಇನ್ನು ಗೊರೆಬಾಳ ಗ್ರಾಮಸ್ಥರು ಆಸ್ಪತ್ರೆ ಪಾಲಾಗ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಯಾವ ರೀತಿ ಮುಂದುವರೆದಿದೆ, ಅವರ ಆರೋಗ್ಯ ಸ್ಥಿತಿಗತಿಗಳು ಯಾವ ರೀತಿ ಇದೆ ವಿವರಿಸಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್. ನೋಡೋಣ. ರಾಯಚೂರು ಜಿಲ್ಲೆಯ ಜನರಿಗೆ ನೀಡ್ತಿರ್ತಕ್ಕಂತಹ ನೀರು ಜೀವಜಲವೋ ಅಥವಾ ವಿಷಜಲವೋ ಎನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ರಾಯಚೂರು ನಗರದಲ್ಲಿ ಕಲುಷಿತ ನೀರನ್ನು ಕುಡಿದು ಅನೇಕ ಜನ ಸಾವನ್ನಪ್ಪಿದ ಬೆನ್ನಲ್ಲೇ ಇವತ್ತು ದೇವದುರ್ಗ ತಾಲೂಕಿನ ರೇಕಲಮರಡಿ ಎನ್ನುವಂತಹ ಗ್ರಾಮದಲ್ಲಿ ಬಾಲಕನೋರ್ವ ಸಾವನ್ನಪ್ಪಿ 30ಕ್ಕೂ ಹೆಚ್ಚು ಜನ ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂತಹ ಘಟನೆಯ ಕಹಿ ನೆನಪು ಮಾಸುವ ಮುನ್ನವೇ ಇವತ್ತು ಲಿಂಗಸಗೂರು ತಾಲೂಕಿನ ಮತ್ತೊಂದು ಗ್ರಾಮ ಗೊರೆಬಾಳ ಗ್ರಾಮದಲ್ಲಿ ಅಂತಹದ್ದೇ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಸರಿಸುಮಾರು 25ಕ್ಕೂ ಹೆಚ್ಚು ಜನ ಇವತ್ತು ಕಲುಷಿತ ನೀರನ್ನು ಸೇವನೆ ಮಾಡಿ ಇವತ್ತು ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಲಿಂಗಸಗೂರು ತಾಲೂಕಿನ ಗೊರೆಬಾಳ ಗ್ರಾಮದಲ್ಲಿ ಇವತ್ತು ಹೆಲ್ತ್ ಕ್ಯಾಂಪ್ ಅನ್ನು ಹಾಕಲಾಗಿದೆ. ನಾವಿವತ್ತು ಆ ಒಂದು ಗ್ರಾಮದಲ್ಲಿದ್ದೇವೆ. ಗ್ರಾಮದಲ್ಲಿರ್ತಕ್ಕಂಥ ಜನರಿಗೆ ಕಳೆದ 2 ದಿನಗಳಿಂದ, ಮೊನ್ನೆ ರಾತ್ರಿಯಿಂದ ಇವತ್ತು ವಾಂತಿ ಭೇದಿ ಸಹಜವಾಗಿ ಆಗಿದ್ದು ಮಕ್ಕಳು ಮರಿ ಎನ್ನದೇ ಇವತ್ತು ಎಲ್ಲರೂ ಕೂಡ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ದಿನನಿತ್ಯ 3-4 ಪ್ರಕರಣಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು. ಲಿಂಗಸಗೂರಿನ ಬಯ್ಯಾಪುರ ಆಸ್ಪತ್ರೆ ಆಗಿರಲಿ, ಮಕ್ಕಳ ಚೌಧರಿ ಆಸ್ಪತ್ರೆ ಆಗಿರಲಿ, ಸರ್ಕಾರಿ ಆಸ್ಪತ್ರೆ ಆಗಿರಲಿ, ಎಲ್ಲ ಆಸ್ಪತ್ರೆಗಳು ಕೂಡ ಇವತ್ತು ಗೊರೆಬಾಳ ಗ್ರಾಮಸ್ಥರಿಂದ ತುಂಬಿ ತುಳುಕ್ತಾ ಇದ್ದಾವೆ. ಜೊತೆಗೆ ಗೊರೆಬಾಳ ಗ್ರಾಮದಲ್ಲೂ ಕೂಡ ಆರೋಗ್ಯ ಇಲಾಖೆಯಿಂದ ಹೆಲ್ತ್ ಕ್ಯಾಂಪ್ ಅನ್ನು ಹಾಕಲಾಗಿದೆ. ಮತ್ತೋರ್ವ ಬಾಲಕಿ ಇವತ್ತು ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ಏನಾಗಿದೆ ಕೇಳ್ತೀನಿ ನಾನು. ಅಮ್ಮ, ಏನಾಗಿದೆ ಅಮ್ಮ? ಸಂಡಾಸ್ ಅಷ್ಟೇ ರೀ. ಲ್ಯಾಟ್ರಿನ್ ಆಗ್ತಾ ಇದೆ. ಎಷ್ಟು ದಿನ ಆಯ್ತು ಆಗ್ತಾ ಇದೆ? ಈಗ ನಿನ್ನೆಲಿಂದ ರೀ 4-5 ಸಲ ಹೋಗ್ಯಾರ. ಇವಾಗ ಒಂದು 3-4 ಸಲ ಹೋಗ್ಯಾರ. ಒಂದೇ ಸರಿ ಆಗ್ತಾ ಇರೋದು. ಕೇಳಿಸ್ಕೊಂಡ್ರಲ್ಲ, ಇದು ದಿನನಿತ್ಯ ಇವತ್ತು ಈ ಒಂದು ಆಸ್ಪತ್ರೆಗಳಿಗೆ ಹೆಲ್ತ್ ಕ್ಯಾಂಪ್. ಇದು ಪ್ರಾಥಮಿಕ ಚಿಕಿತ್ಸೆ ಪಡಿತಕ್ಕಂಥ ರೋಗಿಗಳಿಗೆ ಮಾತ್ರ ಇಲ್ಲಿ ಗೊರೆಬಾಳ ಗ್ರಾಮದಲ್ಲಿ ಬಂದು ನೋಡ್ತಾ ಇರತಕ್ಕಂಥದ್ದು. ಇನ್ನು ಸೀರಿಯಸ್ ಇದ್ದಂಥ ಪ್ರಕರಣಗಳನ್ನು ಲಿಂಗಸಗೂರಿನ ಸರ್ಕಾರಿ ಆಸ್ಪತ್ರೆ ಸೇರಿದಂತೆ ಖಾಸಗಿ ಆಸ್ಪತ್ರೆಗಳಿಗೆ ಕಳಿಸಲಾಗ್ತಾ ಇದೆ. ಮತ್ತು ಹೆಲ್ತ್ ಕ್ಯಾಂಪ್ನಲ್ಲಿ ಇವತ್ತು ಎಷ್ಟು ಜನ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ನಿಮಗೆ ಕಾಣಿಸ್ತಾ ಇರಬಹುದು ಇಲ್ಲಿ ಮತ್ತೆ 3 ಪೇಷಂಟ್ಗಳು ಯಾವ ರೀತಿಯಾಗಿ ಮಲ್ಕೊಂಡಿದ್ದಾವೆ ಅಂತಕ್ಕಂಥದ್ದು. ಇವರೆಲ್ಲರಿಗೂ ಕೂಡ ಕಳೆದ 2 ದಿನಗಳಿಂದ ವಾಂತಿ ಮತ್ತು ಭೇದಿ ಸಂಭವಿಸಿರ್ತಕ್ಕಂಥದ್ದು. ಇಲ್ಲಿ ಕಲುಷಿತ ನೀರು ಮತ್ತು ಅಥವಾ ಯಾವ ಕಾರಣಕ್ಕಾಗಿ ಈ ಒಂದು ಘಟನೆ ಸಂಭವಿಸಿದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಇಲ್ಲಿನ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ನೀರಿಂದು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಈ ಒಂದು ಕಾಲಮಾನದಲ್ಲಿ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಒಂದೇ ಗ್ರಾಮದಲ್ಲಿ ಅದು ಯಾಕೆ 25ಕ್ಕೂ ಹೆಚ್ಚು ಜನರಿಗೆ ಈ ರೀತಿಯಾದಂತಹ ಘಟನೆ ಸಂಭವಿಸಿತು ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂಥ ಅಂಶವಾಗ್ತದೆ. ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಜನಗಳಿಗೆ ಕುಡಿಯೋದಕ್ಕೆ ಕೊಡ್ತಕ್ಕಂಥ ನೀರು ಜೀವಜಲವೋ ಅಥವಾ ವಿಷಜಲವೋ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥದ್ದು. ಏನಾದರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜಿಲ್ಲಾಡಳಿತವಾಗಿರಲಿ, ರಾಯಚೂರು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರಲಿ, ಎಲ್ಲರೂ ಕೂಡ ಸೂಕ್ತವಾದಂತಹ ಒಂದು ಕ್ರಮಗಳನ್ನು ತೆಗೆದುಕೊಂಡು ಇಲ್ಲಿರ್ತಕ್ಕಂಥ ಜನರ ಜೀವಗಳನ್ನು ಕಾಪಾಡ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಕಲುಷಿತ ನೀರು ಸೇವನೆಯಿಂದ ರಾಯಚೂರಿನ ಲಿಂಗಸೂಗೂರಿನ ಗೊರೆಬಾಳ ಜನ ಅಸ್ವಸ್ಥಗೊಂಡಿದ್ದಾರೆ. ಊರಿನ ಪರಿಸ್ಥಿತಿ ಯಾವ ರೀತಿ ಇದೆ ವಿವರಿಸಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್. ನೋಡೋಣ. ಲಿಂಗಸಗೂರು ತಾಲೂಕಿನ ಗೊರೆಬಾಳ ಗ್ರಾಮದಲ್ಲಿ 25 ಜನಕ್ಕೂ ಹೆಚ್ಚು ಜನ ಇವತ್ತು ವಾಂತಿ ಭೇದಿಯಿಂದ ಆಸ್ಪತ್ರೆಗಳಿಗೆ ದಾಖಲಾಗಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಗೊರೆಬಾಳದಲ್ಲಿರ್ತಕ್ಕಂತಹ ಈ ಒಂದು ಬೋರ್ವೆಲ್ ಏನಿದೆ, ಈ ಬೋರ್ವೆಲ್ಲಿನ ನೀರನ್ನೇ ಇವತ್ತು ಗ್ರಾಮಸ್ಥರು ಕುಡಿತಾ ಇರತಕ್ಕಂಥದ್ದು. ಈ ಒಂದು ಬೋರ್ವೆಲ್ ಮತ್ತು ಊರಲ್ಲಿರ್ತಕ್ಕಂಥ ಇನ್ನೊಂದು ಬೋರ್ವೆಲ್, ಒಟ್ಟು 2 ಬೋರ್ವೆಲ್ಗಳಿಂದ ಈ ಒಂದು ಗ್ರಾಮದ ಜನಗಳಿಗೆ ನೀರು ಸಪ್ಲೈ ಆಗ್ತದೆ ಅವರ ಮನೆಗಳಿಗೆ. ಇಲ್ಲಿ ಕುಡಿಯುವ ನೀರಿನ ಶುದ್ಧ ಘಟಕ ಇದ್ರೂ ಕೂಡ ಅಲ್ಲಿ ಮಹಿಳೆಯರು ಮತ್ತು ಸಾರ್ವಜನಿಕರು ಶೌಚಾಲಯಕ್ಕೆ ಹೋಗೋದ್ರಿಂದ ಆ ಘಟಕದ ಕಡೆ ಯಾರೂ ತೆರಳುತ್ತಾ ಇಲ್ಲ. ಹಾಗಾಗಿ
ಬಹುಕಾಲದಿಂದಲೂ ಕೂಡ 2 ಬೋರ್ಗಳ ನೀರನ್ನೇ ನೆಚ್ಚಿಕೊಂಡಿರ್ತಕ್ಕಂಥ ಜನ ಇದೇ ನೀರನ್ನು ಕುಡಿದು ಬದುಕ್ತಾ ಇದ್ದಾರೆ. ಆದರೆ ಈ ನೀರನ್ನು ಕುಡಿದು ಬದುಕ್ತಿರ್ತಕ್ಕಂಥ ಜನರು ಕಳೆದ 2 ದಿನಗಳಿಂದ ಇವತ್ತು ವಾಂತಿ ಭೇದಿಯಿಂದ ನರಳುತ್ತಾ ಇದ್ದಾರೆ. ಲಿಂಗಸ್ಗೂರು ತಾಲೂಕಿನ ಹಲವು ಆಸ್ಪತ್ರೆಗಳಿಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಬಹುಮುಖ್ಯ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಜೊತೆಗೆ ಪಂಚಾಯತ್ ಅಧಿಕಾರಿಗಳು ಹೇಳೋದೇನಪ್ಪ ಅಂದ್ರೆ ಈ ನೀರನ್ನ ಟೆಸ್ಟ್ ಅನ್ನು ಕೂಡ ಮಾಡಿಸಿದೀವಿ ನಾವು, ಆದರೆ ಯಾವುದೇ ರೀತಿಯಾದಂತಹ ಕಲುಷಿತ ನೀರು ಅಂತಕ್ಕಂಥ ರಿಪೋರ್ಟ್ ಬಂದಿಲ್ಲ. ಆದರೆ ಯಾತಕ್ಕೋಸ್ಕರ ಈ ಒಂದು ಜನ ವಾಂತಿ ಭೇದಿಯಿಂದ ನರಳುತ್ತಾ ಇದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚೋದ್ರಲ್ಲಿ ಅವರು ಕೂಡ ಇದುವರೆಗೂ ಸಫಲರಾಗಿಲ್ಲ. ಅದರಲ್ಲಿ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ನೀರು ಚೆನ್ನಾಗಿದ್ದಾವೆ, ಎಲ್ಲ ಚೆನ್ನಾಗಿದ್ದಾವೆ, ಆದರೂ ಜನ ಆಸ್ಪತ್ರೆಗೆ ಸೇರ್ತಾ ಇದ್ದಾರೆ 25ಕ್ಕೂ ಜನ. ಹೆಂಗಿದು ನೀರಿನ ಸಮಸ್ಯೆ ಹೌದೋ ಅಲ್ವೋ? ಇದು ನೀರಿನ ಸಮಸ್ಯೆ ಆಗಿರ್ಬೇಕ್ರಿ. ಇದು ನೆಲಗದ್ದಿಗೆ ಗೊಬ್ಬರ ಹಾಕ್ತಾರ, ಬಡ್ಡಿಗಳಿಗೆ ವಾಸನೆಗಳಿಗೆ ಹಾಕ್ತಾರ, ಅದರಲ್ಲಿದ್ದ ಇದಾಗಿರ್ಬೇಕಂತ ಇದು ನೋಡ್ರಿ ಸರ್. ಹೆಂಗ್ರಿ ವಾಸನೆಗಳಿಗೆ ಹಾಕ್ಯಾರ, ಬಡ್ಡಿಗಳಿಗೆ ಗೊಬ್ಬರ ಎಲ್ಲ ಹಾಕಿದ್ದು ಅದಕ್ಕೆ ಸ್ಟಾಕ್ ಆಗಿ ಆಗಿರ್ಬೇಕಂತ ಐತಿ ನೋಡ್ರಿ ಸರ್. ಅದಕ್ಕೆ ಈ ರೀತಿ ಹಿಂದೆ ಯಾವಾಗ ಒಂದ್ಸಲ ಆಗಿತ್ತಾ? ಅವಾಗ 1-2 ವರ್ಷ ಮುಂದೆ ಆಗಿತ್ತು ಸರ್. ಏನಾಗಿತ್ತು? 4-5 ಮಂದಿ ಜನಗಳಿಗೆ ಆಗಿತ್ತು ಈ ತರ ಬೇದಿ ವಾಮಿಂಟ್. ನೋಡ್ರಿ ಸರ್, ಇಷ್ಟೇ. ಅಂದ್ರೆ ಈ ನೆಲ್ಲು ಮತ್ತು ಇದಕ್ಕೆಲ್ಲ ಗೊಬ್ಬರ ಎಣ್ಣೆ ಸಿಂಪಡಿಸ್ತಕ್ಕಂಥ ಆ ಒಂದು ಎಣ್ಣೆ ಗೊಬ್ಬರ ಬಂದು ಇದಕ್ಕೆ ಈ ನಲ್ಲಿ ಸೇರ್ಕೊಳ್ತದೆ ಅಂತ ಸೇರ್ಕಂತೈತಿ. 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 ಅದೇ ಈಗ ಊರ್ ಜನರಿಗೆ ಪ್ರಾಬ್ಲಮ್ ಸಮಸ್ಯೆ ಅದ ನೋಡ್ರಿ ಸರ್. ನೀವು ಹೇಳ್ತಾ ಇರೋದು. ಒಟ್ಟು ಎಷ್ಟು ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಯಜಮಾನ್ರೆ? ಈಗ ಒಂದು 20 ಮಂದಿ ಆಗಿರ್ಬೇಕ್ರಿ ಸರ್. 20-25 ಮಂದಿ ಆಗಿರ್ಬೇಕಷ್ಟೇ. ಶುದ್ಧ ಕುಡಿಯೋ ನೀರು ಐದವಂತಲ್ಲಿ ನಿಮ್ಮವ್ರಿಗೆ ಯಾಕೆ ಕುಡಿತಾ ಇಲ್ಲ ಜನ? ನೀರು ಐದೇವ್ರಿ, ಎಲ್ಲ ಬಾತ್ರೂಮ್ ಮಾಡ್ಯಾರ, ಬಾಯಿ ದಂಡಿಗೆ ಬಾತ್ರೂಮ್ ಮಾಡ್ತಾರೆ. ತಿಳಿದಾರ ಹೋಗಿ ಬಂದು ಸಂಡಾಸ್ಕೊಂಡಿರ್ತಾರೆ ಅದ್ರ ಮೇಲೆ ರಾತ್ರಿ ಹೋಗಿ. ಹೇಳಕ್ಕಾಗ್ತಾರೆ ಸರ್, ಹೇಳಕ್ಕಾಗಲ್ಲ. ಹಂಗಾಗಿ ಆ ನೀರು ಕುಡಿಯಂಗಿಲ್ಲ. ಅದ್ರ ನೀರು ಕುಡಿಯಲ್ರಿ, ಅದಕ್ಕಷ್ಟೇ. ಈಗ ಈಗ ಆ ಆಸ್ಪತ್ರೆಗೆ ಈಗ ವಾಂತಿ ಭೇದಿ ಅಂತ ಅಡ್ಮಿಟ್ ಆಗ್ತಕ್ಕಂಥ ಜನರಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಆರೋಗ್ಯ ಇಲಾಖೆಯಿಂದ? ಕೊಟ್ಟಿಲ್ರಿ, ಕೊಟ್ಟಿಲ್ರಿ ಸರ್. ಯಾರೋ ಬಂದು ಕ್ಯಾಂಪ್ ಹಾಕಿದಾರಂತೆ? ಕೊಟ್ಟಿಲ್ರಿ, ಏನು ಕೊಟ್ಟಿಲ್ರಿ ಅವ್ರಿಗೆ ಏನು ಕೊಟ್ಟಿಲ್ರಿ. ಚಿಕಿತ್ಸೆ ಇಲ್ಲ ಇಲ್ರಿ. ಎಲ್ಲ ಲಿಂಗಸೂರಿಗೆ ಹೋಗ್ತಿದ್ರು. ಇವಾಗ ಕೊಟ್ಟಾರ್ರಿ, ನಿನ್ನಿಲ್ಲಿದ್ದ ಕೊಟ್ಟಾರ. ಈ 3 ದಿನಲಿದ್ದ ಕೊಟ್ಟಿದ್ದಿಲ್ರಿ, 3 ದಿನಲಿದ್ದ ಅಲ್ಲಿ ಕರ್ಕೊಂಡು ಹೋಗಿದ್ರು ಸರ್. ಕರ್ಕೊಂಡು ಹೋಗಿದ್ರು. ಈಗ ಇಲ್ಲಿ ನಿಮ್ಮೂರಾಗ ಎಷ್ಟು ದಿನದಿಂದ ಶುರು ಆಗಿದೆ? ಇವಾಗ ನಿನ್ನಿಲ್ಲಿದ್ದ ಚಾಲು ಆಗುತ್ತೆ. ಇಲ್ಲಿ ನಿಮ್ಮ ಆಸ್ಪತ್ರೆ ಶುರು ಮಾಡಿದ್ದಾರೆ. ಭತ್ತಕ್ಕೆ ಸಿಂಪಡಿಸ್ತಕ್ಕಂತಹ ಗೊಬ್ಬರ ಮತ್ತು ಎಣ್ಣೆ ಏನಿದೆ, ಆ ಎಣ್ಣೆ ಮಿಶ್ರಿತ ಆಯಿಲ್ ಬಂದು ಈ ಒಂದು ಬೋರ್ವೆಲ್ಗೆ ಸೇರ್ಕೊಂಡು ಆ ನೀರು ಇವತ್ತು ನಲ್ಲಿಗಳಲ್ಲಿ ಪಾಸಾಗಿ ಜನರಿಗೆ ಹೋಗಿದೆ. ಹಾಗಾಗಿ ಅದನ್ನೇ ಕುಡಿದು ಇವತ್ತು ವಾಂತಿ ಭೇದಿಯಿಂದ ಜನ ನರಳುತ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಆದರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಇವತ್ತು ಅಧಿಕಾರಿಗಳೇ ಪತ್ತೆ ಹಚ್ಚಿ ಈ ಒಂದು ಸಮಸ್ಯೆಗೆ ಕಾರಣ ಏನು ಅಂತಕ್ಕಂಥದ್ದನ್ನ ನೋಡಬೇಕಾಗಿದೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ಕನ್ನಡ. ಇನ್ನು ಗ್ರಾಮದಲ್ಲಿ ಯಾವ ರೀತಿ ಇದೆ ಸದ್ಯಕ್ಕೆ ಪರಿಸ್ಥಿತಿ, ಇದರ ಮತ್ತಷ್ಟು ಮಾಹಿತಿಯೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್. ವಿಶ್ವನಾಥ್, ನೀವು ವಿವರಿಸ್ತಾ ಇದ್ರಿ, ಗ್ರಾಮಸ್ಥರನ್ನ ಮಾತನಾಡಿಸಿದ್ರಿ, ಆಸ್ಪತ್ರೆಗೂ ವಿಸಿಟ್ ಮಾಡಿದ್ರಿ. ಆದ್ರೆ ಯಾವ ಕಾರಣಕ್ಕೆ ಇಷ್ಟೆಲ್ಲ ಅನಾಹುತ ಆಗ್ತಿದೆ ಅನ್ನೋದ್ರ ಅಸಲಿ ಕಾರಣ ಇನ್ನೂ ಕೂಡ ಆಚೆ ಬಂದಿಲ್ವಾ ಅಂತ ಹೇಳಿ ಲ್ಯಾಬಿಗೆ ತಗೊಂಡು ಹೋಗಿದ್ದಾರೆ ನೀರನ್ನ ಪರೀಕ್ಷೆ ಮಾಡ್ಲಿಕ್ಕೆ. ಅಲ್ಲಿ ಏನ್ ಆಗ್ತಾ ಇದೆ, ಹಾಗೆ ಗ್ರಾಮಸ್ಥರ ಪರಿಸ್ಥಿತಿ ಈಗ ಹೇಗಿದೆ, ವಿವರಿಸ್ತಾ ಹೋಗ್ಬೋದಾ? ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ನಿನ್ನೆ ಘಟನೆ ಬೇರೆ, ಮತ್ತೆ ಈಗ ಲಿಂಗಸ್ಗೂರು ತಾಲೂಕಿನಲ್ಲಿ ಇರತಕ್ಕಂತ ಮತ್ತೊಂದು ಘಟನೆ ಇದು. ಗೊರೆಬಾಳ ಗ್ರಾಮದಲ್ಲಿ ನಡೆದಿರತಕ್ಕಂತ ಘಟನೆ. ಸದ್ಯಕ್ಕೆ 2 ಬೋರ್ವೆಲ್ನಿಂದ ಈ ಗ್ರಾಮಗಳ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಲಾಗ್ತಾ ಇತ್ತು. ಒಂದು ಬೋರ್ವೆಲ್ಲಿನ ನೀರನ್ನ ಈಗಾಗಲೇ ಶಾಂಪಲ್ ಅನ್ನ ತರಿಸ್ಕೊಂಡು ಅದರಿಂದ ಏನು ತೊಂದರೆ ಇಲ್ಲ ಅಂತಕ್ಕಂತ ಮಾಹಿತಿಯನ್ನ ಅಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳು ನಮ್ಗೆ ನೀಡಿರ್ತಕ್ಕಂಥದ್ದು. ಮತ್ತೊಂದು ಬೋರ್ವೆಲ್ಲಿನ ನೀರನ್ನು ಕೂಡ ಈಗಾಗಲೇ ಸ್ಯಾಂಪಲ್ ಟೆಸ್ಟ್ಗೆ ಕಳಿಸಿದ್ದಾರೆ ಸ್ಮಿತಾ. ಅದರದ್ದು ಒಂದು ಟೆಸ್ಟಿಂಗ್ ಬರಬೇಕಾಗಿದೆ. ಯಾಕಂದ್ರೆ ಆ ನೀರು ಕಲುಷಿತ, ಆ ನೀರಿನಿಂದ ಏನಾದರೂ ಜನರಿಗೆ ತೊಂದರೆ ಆಗಿದೆಯಾ ಇಲ್ಲ ಅಂತಕ್ಕಂಥ ಒಂದು ಪರೀಕ್ಷೆಯನ್ನು ಕೂಡ ಈಗ ವೈದ್ಯರು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಕಲುಷಿತ ನೀರಿನಿಂದ ಇವತ್ತು ಆಸ್ಪತ್ರೆ ವಾಂತಿ ಭೇದಿಯಿಂದ ಆಸ್ಪತ್ರೆ ಸೇರ್ತಿರ್ತಕ್ಕಂಥ ಜನರ ಸಂಖ್ಯೆ ಏನು ಕಡಿಮೆ ಆಗಿಲ್ಲ. ಯಾಕಂತ ಕೇಳಿದ್ರೆ ದಿನದಿಂದ ದಿನಕ್ಕೆ ಇವತ್ತು 3-4 ಜನ ಬಂದು ಅಡ್ಮಿಟ್ ಆಗ್ತಾನೆ ಇದ್ದಾರೆ. ಪ್ರಾಥಮಿಕ ಚಿಕಿತ್ಸೆಯನ್ನ ಗೊರೆಬಾಳ ಗ್ರಾಮದಲ್ಲಿ ಕೊಡ್ಲಾಗ್ತಾ ಇದೆ. ಸೀರಿಯಸ್ ಕಂಡೀಷನ್ಸ್ ಯಾವ ಇದ್ರಪ್ಪ ಅಂತಂದ್ರೆ ಅವ್ರನ್ನ ಲಿಂಗಸ್ಗೂರು ತಾಲೂಕು ಆಸ್ಪತ್ರೆಗೆ ಕಳಿಸ್ತಾ ಇದ್ದಾರೆ. ಇನ್ನು ಐಸಿಯುನಲ್ಲಿ ಚಿಕಿತ್ಸೆ ಪಡಿತಿದ್ದಂತ ಕಿಡ್ನಿ ಸಮಸ್ಯೆಯಿಂದ ನೀರನ್ನು ಕುಡಿದು ಕಿಡ್ನಿ ವೈಫಲ್ಯದಿಂದ ಆಸ್ಪತ್ರೆ ಸೇರಿದಂತ 3 ಜನ ಇನ್ನು ಐಸಿಯುದಲ್ಲಿದ್ದಾರೆ. ಆದ್ರೆ ಚೇತರಿಸಿಕೊಂಡಿದ್ದಾರೆ, ಅವರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡಿದೆ. ಆದ್ರೆ ಈಗ ವಾಂತಿ ಮತ್ತು ಭೇದಿಯಿಂದ ಇವತ್ತು ಆಸ್ಪತ್ರೆಗೆ ಬರ್ತಿರ್ತಕ್ಕಂಥ ಮಕ್ಕಳು ಮತ್ತು ವೃದ್ಧರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ ಸ್ಮಿತಾ. ಹಾಗಾಗಿ ವೈದ್ಯರ ತಂಡ ಅಲ್ಲಿ ಬೀಡ್ ಬಿಟ್ಟಿದೆ. ಜೊತೆಗೆ ಅಲ್ಲಿ ಆಂಬ್ಯುಲೆನ್ಸ್ ಗಳನ್ನು ಕೂಡ ಗೊರೆಬಾಳ ಗ್ರಾಮದಲ್ಲಿ ಇನ್ನೂ ಕೂಡ ಹಾಕಿದ್ದಾರೆ. ಆ ತರ ಸೀರಿಯಸ್ ಕಂಡೀಷನ್ಸ್ ಇದ್ರೆ ಅವ್ರನ್ನ ಆ ಆಂಬ್ಯುಲೆನ್ಸ್ ಗಳ ಮುಖಾಂತರ ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡಲಾಗ್ತದೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತ ವಿಚಾರ ಏನಂತ ಹೇಳಿದ್ರೆ, ಕಳೆದ ವರ್ಷ ಇದೇ ಸಮಯದಲ್ಲಿ ಮೇ 31ರಿಂದ ಶುರುವಾದಂತಹ ಈ ಒಂದು ಕಲುಷಿತ ನೀರಿನ ಪ್ರಕರಣ 8 ಜನರನ್ನ ಬಲಿ ತೆಗೆದುಕೊಂಡಿತ್ತು. ಈ ವರ್ಷ ಇವತ್ತು ಓರ್ವ ಬಾಲಕ ಈಗಾಗಲೇ ಮೃತಪಟ್ಟಿದ್ದಾನೆ. ಅದರ ಜೊತೆಗೆ ಇವತ್ತು ದೇವದುರ್ಗ ತಾಲೂಕು ಮತ್ತು ಲಿಂಗಸ್ಗೂರು ತಾಲೂಕಿನಲ್ಲಿ ಇವತ್ತು ನೂರಾರು ಸಂಖ್ಯೆಯಲ್ಲಿ ಜನ ಆಸ್ಪತ್ರೆಗಳ ಕದ ತಟ್ತಾ ಇದ್ದಾರೆ. ಇಷ್ಟೆಲ್ಲ ಆಗಿದ್ರು ಕೂಡ ಇವತ್ತು ಜಿಲ್ಲಾಡಳಿತವಾಗಿರ್ಲಿ, ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಾಗಿರ್ಲಿ ಮತ್ತು ಸ್ಥಳೀಯ
PDOಗಳಂತೇನು ಕರಿತೀವಿ ನಾವು, ತಾಲೂಕ್ ಪಂಚಾಯತ್ ಇಒಗಳಂತೇನು ಕರಿತೀವಿ, ಇವರೆಲ್ಲರೂ ಕೂಡ ಈ ಒಂದು ಸಮಸ್ಯೆಗೆ ಅಂದ್ರೆ ಈ ಕಲುಷಿತ ನೀರಿನ ಸಮಸ್ಯೆಗೆ ಇತಿಶ್ರೀ ಆಡೋದ್ರಲ್ಲಿ ಖಂಡಿತವಾಗಿ ವಿಫಲ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಚರಂಡಿ ಮಿಶ್ರಿತ ನೀರನ್ನ ಇವತ್ತು ಜನರಿಗೆ ಕುಡಿಸ್ತಿರ್ತಕ್ಕಂಥದ್ದೇ ಇದಕ್ಕೆಲ್ಲ ಕಾರಣ ಅಂತ ಈಗಾಗಲೇ ಜಗಜ್ಜಾಹಿರಾಗಿದೆ. ಕಲುಷಿತ ನೀರನ್ನ ಕುಡಿದು ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಒಂದು ಸರ್ಕಾರವೇ ಒಪ್ಪಿಕೊಂಡು ಅವರಿಗೆ ಕಳೆದ ವರ್ಷ ಪರಿಹಾರವನ್ನು ಕೊಟ್ಟಿದೆ. ಆದ್ರೆ ಮತ್ತೆ ಯಾಕೆ ಈ ರೀತಿಯಾದಂತಹ ಸಮಸ್ಯೆಗಳು ಮತ್ತೆ ಮತ್ತೆ ಮರುಕಳಿಸಬೇಕು ಅಂತಕ್ಕಂಥ ಪ್ರಶ್ನೆಯನ್ನ ಜನ ಇಲ್ಲಿ ಇಡ್ತಾ ಇರ್ತಕ್ಕಂಥದ್ದು. ಶುದ್ಧ ಕುಡಿಯುವ ನೀರನ್ನ ಕೊಡುವುದರಲ್ಲಿ ಇವತ್ತು ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಹಾಗಾಗಿ ಈ ಗ್ರಾಮದಲ್ಲಿ ಇನ್ನೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರೆದಿದೆ. ಸ್ಮಿತಾ, ಧನ್ಯವಾದ ವಿಶ್ವನಾಥ್ ಮಾಹಿತಿಗಾಗಿ. ಈಗ ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ವೆದರ್ ರಿಪೋರ್ಟ್ ನೋಡೋಣ. ವಿಷಯವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.